ಶ್ರೀ ಗುರುಭ್ಯೋ ನಮಃ. ಅನಾಧ್ಯಾಯನ. ಅಧ್ಯಯನ ಅಂತಂದರೆ ಅಧ್ಯಯನವನ್ನು ಮಾಡುವಂಥದ್ದು. ಅನಾಧ್ಯಾಯನ ಅಂತಂದ್ರೇನು ಅಂತಂದರೆ ಅಧ್ಯಯನ ಮಾಡದಿರುವಂಥದ್ದು. ವೇದಗಳ ಕಾಲದಲ್ಲಿ ಗುರುಕುಲ ಅಂತ ಇರ್ತಿತ್ತು. ಈ ಗುರುಕುಲ ಕಾಲದಲ್ಲಿ ಕೆಲವು ದಿನಗಳನ್ನು ಅನಾಧ್ಯಾಯನ ಅಂತ ಹೇಳ್ತಾ ಇದ್ರು. ಅಂದರೆ ಅಧ್ಯಯನಕ್ಕೆ ನಿಷಿದ್ಧ ಎನ್ನುವಂಥದ್ದು. ಯಾಕೆ ಅಂತಂದರೆ ಕೆಲವರಿಗೆ ಈ ಮಾತನ್ನು ಕೇಳಿದ್ರೆ ಇರುವಂಥ ಸಮಯದಲ್ಲಿಯೇ ಮಕ್ಕಳು ಓದುವಂಥದ್ದು ಬಹಳ ಕಷ್ಟ. ಅಂಥದ್ರಲ್ಲಿ ಈ ಸಂದರ್ಭದಲ್ಲೂ ಕೂಡ ಅಧ್ಯಯನ ನಿಷಿದ್ಧ ಅಂತಂದರೆ ಕೆಲವರಿಗೆ ಅದು ಮೂಢನಂಬಿಕೆ ಆಗುವಂಥದ್ದು, ಇನ್ನು ಕೆಲವರಿಗೆ ಅದು ಅಪಹಾಸ್ಯ ಆಗುವಂಥದ್ದು ಕೂಡ ಇರ್ತದೆ. ಆದರೆ ನೋಡಿ, ಧರ್ಮಶಾಸ್ತ್ರದ ಪ್ರಕಾರವಾಗಿ ನಾವು ನೋಡುವಂಥದ್ದಾದರೆ ಅಷ್ಟಮ್ಯಾಂ ಚ ಗುರುಂ ಹಂತಿ ಶಿಷ್ಯಂ ಹಂತಿ ಚತುರ್ದಶಿ ಅಮಾಃ ಪೂರ್ಣೋ ಉಭೋ ಹಂತಿ ಪ್ರತಿಪತ್ ಪಾಠನಾಶನಂ ಅಂತ ಹೇಳ್ತೇವೆ. ಅಂತಂದರೆ ಅಷ್ಟಮಿ ತಿಥಿಯಲ್ಲಿ ಗುರು ಪಾಠ ಮಾಡುವಂಥದ್ದು, ಚತುರ್ದಶಿ ತಿಥಿಯಲ್ಲಿ ಶಿಷ್ಯ ಪಾಠವನ್ನು ಕೇಳುವಂಥದ್ದು ಅಥವಾ ಅಧ್ಯಯನ ಮಾಡುವಂಥದ್ದು, ಅಮಾವಾಸ್ಯೆ ಮತ್ತು ಪೌರ್ಣಮಿಯ ದಿನಗಳ ಕಾಲದಲ್ಲಿ ಗುರು ಮತ್ತು ಶಿಷ್ಯರಿಬ್ಬರೂ ಕೂಡ ಅಧ್ಯಯನವನ್ನು ಮಾಡುವಂಥದ್ದು ಎಲ್ಲವೂ ಕೂಡ ನಿಷಿದ್ಧವಾಗಿರುವಂಥದ್ದು. ಹಾಗೆ ಪ್ರತಿಪತ್ ಪಾಠನಾಶನಂ ಅಂತಂದರೆ ಪಾಡ್ಯ. ಆ ಪಾಡ್ಯ ಅಂತಂದರೆ ಅಮಾವಾಸ್ಯೆ ಪೌರ್ಣಮಿಯ ಮೊದಲನೇ ದಿನವನ್ನು ಪಾಡ್ಯ ಅಂತ ಹೇಳ್ತೀವಿ. ಈ ಪಾಡ್ಯದಲ್ಲಿ ಅಧ್ಯಯನ ಮಾಡುವುದರಿಂದ ಆ ಪಾಠವೇ ನಾಶವಾಗುವಂಥದ್ದು ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಈ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಹೊಸದಾಗಿ ಮಾಡುವಂತಹ ಪಾಠ ಅಥವಾ ಕಲಿಯುವಂತಹ ಪಾಠ ಅಧ್ಯಯನವನ್ನು ಮಾಡುವಂಥದ್ದು ನಿಷಿದ್ಧವಾಗಿರ್ತದೆ. ಹಳೆಯ ಪಾಠವನ್ನು ತಾವು ಕೇಳಬಹುದು. ಯಾಕೆ ಎಂಬುದಾಗಿ ನಾನು ನಿಮಗೆ ವೈಜ್ಞಾನಿಕ ಕಾರಣದೊಂದಿಗೆ ಹೇಳ್ತೇನೆ. ಒಳ್ಳೆಯದಾಗಲಿ. ನಮಸ್ಕಾರ.